ಅವಳಿಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ. ಚಂದನ ಟಿವಿಯ ಸಮಸ್ತ ವೀಕ್ಷಕರಿಗೆ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಿಹಿ ಸಿಹಿ ಅಂದರೆ ನಮಗೆ ನೆನಪಾಗೋದು ಹಬ್ಬ ಹರಿದಿನ ಶುಭ ಸಂದರ್ಭ ಬರ್ಡೇಸ್. ಸೊ ಅದರಲ್ಲೂ ಮಕ್ಕಳಿಗಿಷ್ಟ ಆಗೋದೇನು ಹೇಳಿ, ಐಸ್ ಕ್ರೀಮ್ಸು ಚಾಕ್ಲೇಟ್ಸು ಕೇಕ್ಸು. ಸೊ ಇವತ್ತು ನಾವು ಈ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಚಾಕ್ಲೇಟ್ಸ್ನ ಹೆಂಗೆ ಮಾಡೋದು, ರುಚಿ ರುಚಿಯಾಗಿ ವಿಧ ವಿಧವಾಗಿ ಹೆಂಗೆ ಮಾಡೋದು ಅಂತ ನಮಗೆ ತೋರಿಸ್ಕೊಡೋಕ್ಕೆ ನಮ್ಮ ಜೊತೆ ಇವತ್ತು ಗೆಸ್ಟ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಮೇಡಮ್ ಬನ್ನಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ಕಾರ. ನೀವು ಚಾಕ್ಲೇಟ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹೌದು. ಸೊ ನಮಗೆ ಯಾವ್ಯಾವ ಚಾಕ್ಲೇಟ್ನ ಮಾಡೋಕ್ಕೆ ಹೇಳ್ಕೊಡ್ತಿದ್ದೀರಾ ಇವತ್ತು? ನೀವು ಏನೇನು ಉಪಯೋಗ ಮಾಡ್ತಿದ್ದೀರಾ ಅದಕ್ಕೆ ಪದಾರ್ಥಗಳನ್ನು, ಏನು ಸ್ಪೆಷಲ್ ಆಗಿ ಮಾಡ್ತೀರಾ? ಇವತ್ತು ನಾನು ಪೀನಟ್ಸ್ ಕ್ಲಸ್ಟರ್ ಥರ ಮಾಡ್ತಾ ಇದ್ದೀನಿ ಚಾಕ್ಲೇಟ್ನ. ಓಕೆ. ಕೆಲವೊಂದು ಮಕ್ಕಳು ಹಾಗೆ ಪೀನಟ್ಸ್ ತಿನ್ನಲ್ಲ. ಹಾಂ. ಸೊ ನಾವು ಈ ಥರ ಡಿಫ್ರೆಂಟಾಗಿ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೂ ಹೆಲ್ದಿ ಆಗಿರುತ್ತೆ ತಿನ್ನೋಕ್ಕೆ. ಹೌದು. ಇಟ್ಸ್ ಹೋಮ್ ಮೇಡ್. ಇದು ಹೆಲ್ತ್ ಇಶ್ಯೂನೂ ಆಗಲ್ಲ ಅವ್ರಿಗೆಲ್ಲ. ಓಕೆ. ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಸೊ ಈ ಚಾಕ್ಲೇಟ್ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನಿಮಗೆ ಹೇಳ್ತೀರಾ? ಇದಕ್ಕೆ ಚಾಕ್ಲೇಟ್ ಬಾರು, ಆಮೇಲೆ ಪೀನಟ್ಸು, ಆಮೇಲೆ ಶುಗರ್ ಬಾಲ್ಸು. ಓಕೆ, ಸ್ಟಾರ್ಟ್ ಮಾಡೋಣ. ಹಾಂ, ಸ್ಟಾರ್ಟ್ ಮಾಡಿ. ಓಕೆ. ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ನಾವು. ಓಕೆ. ನಾಲ್ಕು ಚಾಕ್ಲೇಟ್ ಬಾರ್ನ ತಗೊಂಡಿದ್ದೀರಾ? ಹಾಂ, ಹೌದು. ಹಾಂ, ಓಕೆ. ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೋಬೋದು ನಾವು. ಈ 4 ಬಾರಲ್ಲಿ ಎಷ್ಟು ಚಾಕ್ಲೇಟ್ಸ್ ಮಾಡ್ಬೋದು? ಇದು ಒಂದು ಬಾರು 100 ಗ್ರಾಮ್ಸ್ ಥರ ಇರುತ್ತೆ. ಓಕೆ. ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ತೊಗೋಬೋದು. ನಾವು 200 ಗ್ರಾಮು ತೊಗೋಬೋದು, 300 ಗ್ರಾಮು ತೊಗೋಬೋದು. ಓಕೆ. ನಮ್ಗೆ ಎಷ್ಟು ಚಾಕ್ಲೇಟ್ಸ್ ಬೇಕೋ ಅದ್ರ ಮೇಲೆ ಗ್ರಾಮ್ ಇದನ್ನ ಮಾಡ್ಕೊಂಡು ಮೆಜರ್ ಮಾಡ್ಕೊಂಡು ತೊಗೋಬೋದು. ನೀವು 4 ಬಾರ್ ತೊಗೊಂಡಿದ್ದೀರಾ? ಹೌದು. ಸೊ 4 ಬಾರಲ್ಲಿ ಎಷ್ಟು ಚಾಕ್ಲೇಟ್ಸ್ ಮಾಡ್ಬೋದು? ಒಂದು 20. ಹಾಂ. ಓಕೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ಮೆಲ್ಟ್ ಮಾಡ್ಕೊಳ್ಳೋಣ. ಹಾಂ, ಸರಿ. ಬನ್ನಿ. ಪ್ರೀ ಹೀಟ್ ಏನು ಬೇಡ ಇದಕ್ಕೆ. ಓಕೆ. ಜಸ್ಟ್ ನಾವು ಮೈಕ್ರೋವೇವ್ ಮಾಡಿಕೊಂಡ್ರೆ 30 ಸೆಕೆಂಡ್ಸ್ ಥರ ಮೈಕ್ರೋವೇವ್ ಮಾಡ್ಕೋಬೇಕು. ಓಕೆ. ಫಸ್ಟ್ ಒಂದು 30 ಸೆಕೆಂಡ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಅದು ಮೆಲ್ಟ್ ಆಗೋವರೆಗೂ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಬಂತು ಚಾಕ್ಲೇಟ್ಸಲ್ಲಿ? ಇದನ್ನು ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮಕ್ಕಳಿಗೋಸ್ಕರ. ಓಕೆ. ಅವ್ರು ತುಂಬ ಚಾಕ್ಲೇಟ್ಸ್ ತಿಂತಾರೆ. ನನ್ನ ಎರಡನೇ ಮಗ ತುಂಬ ಚಾಕ್ಲೇಟ್ಸ್ ತಿಂತಾನೆ. ಓಕೆ. ಆಚೆ ಕೊಡ್ಸೋದು ಬೇಡ ಅಂತ ನಾನೇ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ದು. ಓಕೆ. ಅದೇ ಹಾಬಿ ಥರ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ ನೀವು ಇದನ್ನ? ಅಷ್ಟು 1 ಇಯರ್ ಆಯಿತು. 1 ಇಯರ್ ಆಯಿತು. ಓಕೆ. ನನ್ನ ಫ್ರೆಂಡ್ಸು ಕೊಲೀಗ್ಸು ಯಾರಾದರೂ ಕೇಳಿದರೆ ಅವ್ರ ಬರ್ಡೇ ಪಾರ್ಟೀಸ್ಗೆ ಅದಕ್ಕೆಲ್ಲ ಮಾಡ್ಕೊಡ್ತೀರಾ? ಓಕೆ. ಓಕೆ. ಸೊ ಆರ್ಡರ್ಸು ತಗೋತೀರಾ ನೀವು? ಹಾಂ, ತಗೋತೀವಿ. ಓಕೆ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲಿಂದ ತರ್ತೀರಾ? ಅಂದರೆ ಎಲ್ಲ ಶಾಪಲ್ಲಿ ಅವೈಲೇಬಲ್? ಎಲ್ಲ ಶಾಪಲ್ಲಿ ಅವೈಲೇಬಲ್ ಇರಲ್ಲ. ಒಂದು ಬೇಕ್ರಿ ಐಟಮ್ಸ್ ಇರೋ ಶಾಪಲ್ಲಿ ಸಿಗುತ್ತೆ ನಮಗೆ. ಚಾಕ್ಲೇಟ್ಸಲ್ಲೂ 3-4 ಥರ ಕಂಪ್ನೀಸ್ ಇದೆ. ಅದರಲ್ಲಿ ನಾವು ಚಾಯ್ಸ್ ಮಾಡ್ಕೊಂಡು ತಗೋಬೋದು ಯಾವುದಾದ್ರೂ. ಈ ಚಾಕ್ಲೇಟ್ ಬಾರ್ಸ್ ತಗೋತೀರಲ್ಲ, ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾರ್ಸ್ ಇರತ್ತಲ್ವಾ? ಹಾಂ, ಹೌದು. ಲೈಕ್ ಡಾರ್ಕ್, ವೈಟು, ಮಿಲ್ಕು, ಹಾಂ, ಫ್ಲೇವರ್ಸ್ ಬರುತ್ತೆ ಅದರಲ್ಲಿ. ಓಕೆ.
ಆಯ್ತಾ ಅದು? ಆಲ್ಮೋಸ್ಟ್ ಆಗಿದೆ. ಒಂದು ಸರ್ತಿ ಚೆಕ್ ಮಾಡಿಬಿಡೋಣ ಇದನ್ನು. ಓಕೆ, ಹಾಂ ಆಲ್ಮೋಸ್ಟ್. ಆಗಿದೆ. ಹಾಂ, ಓಕೆ. ಬೇಸಿಗೆ ಅಲ್ವಾ, ಬೇಗ ಹೌದು. ಮೆಲ್ಟ್ ಆಗಿಬಿಡುತ್ತೆ. ಇವಾಗ ವಿಸ್ಕ್ ಮಾಡ್ಕೋಬೇಕು. ಹಾಂ, ವಿಸ್ಕ್ ಮಾಡಬೇಕು ಸ್ವಲ್ಪ. ಸೊ ಇದು ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕು ಒಂಚೂರು. ಇವಾಗ ಹೀಟ್ ಮಾಡಿರ್ತೀವಲ್ಲ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇದು. ಸೊ ನಾವು ಟೆಂಪ್ರೇಚರ್ ಜಾಸ್ತಿ ಹಾಕಿದರೆ ಚಾಕ್ಲೇಟ್ಸ್ ಎಲ್ಲ ಬ್ರೇಕ್ ಬಂದ್ಬಿಡುತ್ತೆ. ಓಕೆ, ನೀಟಾಗಿ ಬರಲ್ಲ ಅದು. ಈ ಥರ ಮಾಡೋದಕ್ಕೆ ಟೆಂಪರ್ ಅಂತಾರೆ. ಓಕೆ. ಸೊ ಈ ಥರ ಜಾಸ್ತಿ ಟೆಂಪರ್ ಮಾಡೋದ್ರಿಂದ ಚಾಕ್ಲೇಟ್ಸ್ ಎಲ್ಲ ಶೈನ್ ಆಗಿ ಬರುತ್ತೆ. ಇವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋದು ಇದಕ್ಕೆ? ಹಾಂ, ಒಟ್ಟಿಗೆ ಮಿಕ್ಸ್ ಮಾಡ್ಬೋದು. ನಮ್ಗೆ ಬೇಕಂದರೆ ನಾವು ಡೆಕೋರೇಟಿಗೋಸ್ಕರ ಮೇಲ್ಗಡೆನೂ ಹಾಕೋಬೋದು. ಓಕೆ, 2 ಥರನೂ ಮಾಡೋಣ ನಾವು. ಓಕೆ. ಒಂದು ಮಿಕ್ಸ್ ಮಾಡಿಬಿಟ್ಟು ಮಾಡೋಣ, ಓಕೆ, ಒಂದು ಹಾಗೆ ಮೇಲೆ ಹಾಕೋಣ. ಓಕೆ. ಇವಾಗ 4 ಬಾರ್ ತಗೊಂಡಿದ್ರಲ್ವಾ ಹಾಂ, ನೀವು? ಹೌದು. ಸೊ ಅದ್ರಲ್ಲಿ 3 ಯೂಸ್ ಮಾಡಿ. 3 ಯೂಸ್ ಮಾಡಿದ್ದೀನಿ. ಓಕೆ. ಸ್ವಲ್ಪ ಇದನ್ನೊಂಚೂರು ನಾರ್ಮಲ್ ಟೆಂಪ್ರೇಚರ್ ಬಂದುಬಿಡಲಿ. ಹಂಗಾರೆ ನಿಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಲಕ್ಕಿ. ಹಾಂ. ಅಮ್ಮ ಮನೆಯಲ್ಲೇ ಮಾಡಿಕೊಡ್ತಾರೆ ಮಾಡ್ತಾರೆ. ಚಾಕ್ಲೇಟ್ಸ್ ಎಲ್ಲ. ಚಿಕ್ಕವನಿಗೆ ತುಂಬ ಇಷ್ಟ ಇದು. ನೋಡಿ ವೀಕ್ಷಕರೇ, ಹೀಗೆ ಮೆಲ್ಟ್ ಮಾಡಬೇಕು. ಸೊ ಇದೇ ಕನ್ಸಿಸ್ಟೆನ್ಸಿ ಬರಬೇಕು ಚಾಕ್ಲೇಟ್ಗೆ. ಸೊ ನೋಡ್ಕೊಂಡ್ರಲ್ವಾ? ಸೊ ಅಶ್ವಿನಿಯವರು ಮುಂದೆ ಏನು ಇದಕ್ಕೆ ಆ್ಯಡ್ ಮಾಡ್ತಾರೆ ನೋಡೋಣ ಬನ್ನಿ. ಇವಾಗ ನಾವು ಇದನ್ನ ಮೌಲ್ಡ್ ತೊಗೊಂಡ್ಬಿಡೋಣ. ಈ ಥರ ಸರಿ. ಮೌಲ್ಡ್ಸ್ ಎಲ್ಲ ಬೇಕ್ರಿ ಶಾಪಲ್ಲೆಲ್ಲ ಸಿಗುತ್ತೆ. ಹಾಂ. ಓಕೆ. ಸೊ ಫಸ್ಟ್ ಇದಕ್ಕೆ ನಾವು ಇದನ್ನು ಹಾಕೊಳ್ಳೋಣ. ನಾನೊಂದು ಹಾಕ್ಲಾ? ಓಹ್ ಶೋರ್. ಅದು ಫುಲ್ ಆಗೋವರೆಗೂ ಏನಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸಲ್ಲೂ ಹಾಕೋಬೋದು ಇದನ್ನು. ವೀಕ್ಷಕರೇ ನೋಡಿದ್ರಲ್ಲ ಹೆಂಗೆ ಮೋಲ್ಡ್ಗೆ ಚಾಕ್ಲೇಟ್ನ ಪೋರ್ ಮಾಡ್ತಿದ್ದಾರೆ ಅಂತ. ಇದನ್ನು ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಬಿಟ್ರೆ ಸೆಟ್ ಇದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಆಚೆ ಹೋಗ್ಬಿಡುತ್ತೆ. ಓಕೆ. ನಾವು ಇವಾಗ ಹಾಫ್ ಪೀನಟ್ಸ್ ಇದೆಯಲ್ಲ, ಕಡಲೆ ಬೀಜ, ಅದನ್ನ ಇದ್ರ ಮೇಲ್ಗಡೆ ಹಾಕೋಣ. ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗೂ ಇರುತ್ತೆ ಇದು. ಇಲ್ಲ ಕೆಲವೊಬ್ರು ತಿನ್ನಲ್ಲ ಹಾಗೆ ಕಡಲೆ ಬೀಜಗಳನ್ನ. ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಅದನ್ನು ತಿಂತಾರೆ. ನೋಡಿ ವೀಕ್ಷಕರೇ, ಇದನ್ನ ಈ ಚಾಕ್ಲೇಟ್ಗೆ ಮೇಲ್ಗಡೆ ಹೆಂಗೆ ಪೀನಟ್ಸ್ ಹಾಕ್ಕೊಂಡಿದ್ದಾರೆ. ಸೊ ಈ ಟೈಪು ಇದನ್ನ ಸೆಟ್ ಮಾಡಿಕೊಂಡು ಚಾಕ್ಲೇಟ್ನ ಪೀನಟ್ಸ್ನ ಉದುರಿಸ್ಕೊಂಡು ಮೇಲ್ಗಡೆ. ಸೊ ಇವಾಗ ನೆಕ್ಸ್ಟ್ ಏನು ಸ್ಟೆಪ್ಪು ಕೇಳೋಣ ಅಶ್ವಿನಿಯವ್ರನ್ನ. ಎಲ್ಲರೂ ಬರೀ ಗೋಡಂಬಿ, ದ್ರಾಕ್ಷಿ, ಬಾದಾಮು ಇದೇ ಹೆಲ್ದಿ ಅಂತಾರೆ. ಇದಕ್ಕಿಂತ ಹೆಲ್ದಿ ಅಂದರೆ ಪೀನಟ್ಸು. ನಾವು ಕಡಲೆ ಬೀಜ ಅಂತೀವಿ, ಒಬ್ಬೊಬ್ಬರು ಶೇಂಗಾ ಅಂತಾರೆ. ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೂ ತುಂಬ ಒಳ್ಳೆಯದು, ಮಕ್ಕಳಿಗೆ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡ್ಕೊಂಬರೋಣ. ಇದು ಸೆಟ್ ಆಗೋಕ್ಕೆ ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಒಂದು 10 ಮಿನಿಟ್ಸು. ಓಕೆ. ಆವಾಗ ಸೆಟ್ ಆಗಿದ ತಕ್ಷಣ ನಾವು ಇದನ್ನು ರಿಮೂವ್ ಮಾಡ್ಕೋಬೋದು. ಓಕೆ. ಸೊ ಇದೆಲ್ಲ ಯಾವಾಗ ಆ್ಯಡ್ ಮಾಡ್ತೀರಾ? ಇದನ್ನು ಅದು ಇನ್ನೊಂದು ಮೌಲ್ಡ್ಗೆ ಆ್ಯಡ್ ಮಾಡೋಣ. ಇನ್ನೊಂದು ಮೌಲ್ಡ್ಗೆ ಆ್ಯಡ್ ಮಾಡೋಣ. ಅದು ಇನ್ನೊಂದು ಥರ ಮಾಡ್ಕೊಳ್ಳೋಣ. ಓಕೆ. ಇದನ್ನ ಈ ಕಡೆ ಎತ್ತಿಟ್ಕೊಳ್ಳೋಣ. ಸೊ ಈ ಮೌಲ್ಡ್ ತಗೊಳ್ಳಿ. ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ಬೋಣ. ಓಕೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಇದಕ್ಕೆ ಹಾಕ್ಬಿಡೋಣ. ಓಕೆ. ಇಷ್ಟು ಸಾಕು ಅನಿಸುತ್ತೆ ಇದಕ್ಕೆ.
ಸೊ ಇದನ್ನು ಹಾಗೆ ಸೆಟ್ ಹಾಂ ಮಾಡ್ಕೋಬೇಕು. ಸೆಟ್ ಮಾಡ್ಕೋಬೇಕು ಇದನ್ನು. ಇವಾಗ ಇದ್ರ ಮೇಲ್ಗಡೆ ಶುಗರ್ ಬಾಲ್ಸ್ನ ಹಾಕೋಣ ಡೆಕೋರೇಟಿವ್ ಆಗಿ ಕಾಣಿಸೋಕ್ಕೆ. ಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಇದನ್ನ ಆ್ಯಡ್ ಮಾಡ್ಬೋದು ಮೇಲ್ಗಡೆ. ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇವಾಗ So, ಇವಾಗ ಎರಡು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇದಕ್ಕೇನು ಆ್ಯಡ್ ಮಾಡಲ್ವಾ ನೀವು ಇದನ್ನ ಬೌಲ್ಸ್ನ? ಮಾಡ್ಬೋದು, ಅದಕ್ಕೂ ಬೇಕಂದ್ರೂ ಮಾಡ್ಬೋದು ನಾವು. ಹಾಕೊಂಡ್ವಾ ಇದಕ್ಕೂ? ಹಾಂ ಹಾಕೋಣ. ಇವಾಗ ಇದನ್ನ ಸೆಟ್ ಮಾಡೋಕ್ಕೆ ಇಡೋಣ ಫ್ರಿಜ್ಜಲ್ಲಿ. ಓಕೆ. ಹತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಚಾಕ್ಲೇಟ್ ಸೆಟ್ ಆಗೋಕ್ಕೆ. ಅದು 10 ನಿಮಿಷ ಆಗೋದ್ರಲ್ಲಿ ಇನ್ನೊಂದು ಚಾಕ್ಲೇಟ್ ನೋಡ್ಕೊಂಬರೋಣ. ಮಾಡ್ಬೋದು, ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ನೋಡಿದ್ರಾ ಈ ಚಾಕ್ಲೇಟ್ಗೆ? ಇವಾಗ ನಾನು ವೈಟ್ ಚಾಕ್ಲೇಟ್ ವಿತ್ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. Oh. ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್, ನೀವು ಯಾವುದಾದ್ರೂ ಬಿಸ್ಕೆಟ್ಸ್ ತೊಗೋಬೋದು. ಸರಿ. ಆಮೇಲೆ ವೈಟ್ ಚಾಕ್ಲೇಟ್ ಬಾರು, ಡೆಕೋರೇಟ್ ಮಾಡೋಕ್ಕೆ ಶುಗರ್ ಬೌಲ್ಸು, ಆಮೇಲೆ ಚಾಕ್ಲೇಟ್. ಸರಿ ಮಾಡೋಣ. ಹಾಂ ಮಾಡೋಣ. ಇವಾಗ ಚಾಕ್ಲೇಟ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತೆ. ಇದು ಈಸಿ ಆಗುತ್ತೆ ಮೆಲ್ಟ್ ಮಾಡೋಕ್ಕೆ ನಮ್ಗೆ ಚಾಕ್ಲೇಟ್ ಕಟ್ ಮಾಡಿಕೊಂಡ್ರೆ. ಇದು ಎಷ್ಟು ತಗೊಂಡಿದ್ದೀರಾ ನೀವು? ಇದು 200 ಗ್ರಾಮ್ ತೊಗೊಂಡಿದ್ದೀನಿ ಇವಾಗ. ತಗೊಂಡಿದ್ದೀರಾ? ಎಷ್ಟು ಚಾಕ್ಲೇಟ್ ಆಗುತ್ತೆ ಇದರಲ್ಲಿ? ಇದರಲ್ಲಿ ಚಿಕ್ಕದು ಒಂದು 10-12 ಆಗುತ್ತೆ. ದೊಡ್ಡ ಬಾರ್ ಆದರೆ ಒಂದು 3-4. ಇದನ್ನ ಫುಲ್ ತಗೋತೀರಾ ನೀವು? ಹಾಂ, ಇದನ್ನು ಫುಲ್ ತೊಗೋತೀನಿ ಇವಾಗ. ಇದನ್ನು ಸ್ಮಾಲ್ ಶೇಪಲ್ಲೂ ಮಾಡೋಣ, ಬಿಗ್ ಶೇಪಲ್ಲೂ ಮಾಡೋಣ ಇದನ್ನು. ಸರಿ. ಇದಕ್ಕೆಲ್ಲ ಸ್ಪೆಸಿಫಿಕ್ ಆಗಿ ಶಾಪ್ ಇರತ್ತಾ? ಇದೆ ನಾವು ಹೋಗಿ ಇವಾಗ ಕೇಳಿದ್ರೆ ಹಾಂ ನಮ್ಮ ಸಿಗುತ್ತೆ, ವೀಕ್ಷಕರಿಗೆ ಬೇಕಲ್ವಾ? ಸಿಗುತ್ತೆ. ಇವಾಗ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಸರಿ. ಸೇಮ್ ಅದೇ ಪ್ರೊಸೆಸ್. ಇವಾಗ ಡಾರ್ಕ್ ಚಾಕ್ಲೇಟ್ ಹೇಗೆ ಮೆಲ್ಟ್ ಮಾಡಿದ್ವಲ್ಲ ಹಾಂ ಅದೇ ಥರನೇ ಇದನ್ನು ಮೆಲ್ಟ್ ಮಾಡಿ. 30 ಸೆಕೆಂಡ್ಸೇ ಮಾಡಬೇಕು. ಹಾಂ 30 ಸೆಕೆಂಡ್ಸಲ್ಲೇ 3 ಟೈಮ್ಸ್ ಮಾಡ್ಕೋಬೇಕು. ಅದು ಮೆಲ್ಟ್ ಆಗಿರುತ್ತೆ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ಟು ಮಾಡ್ಕೋಬೇಕು. ಜಾಸ್ತಿ ಟೈಮ್ ನಾವು ಇದನ್ನು ಮಾಡಿದ್ರೆ ಚಾಕ್ಲೇಟು ಬರ್ನ್ ಆಗುತ್ತೆ. ಇವಾಗ ಯಾವುದೇ ಚಾಕ್ಲೇಟ್ ಮಾಡುವಾಗ ಸೊ ಅದು ಕೆಡಬಾರ್ದು, ಅದನ್ನ ಹೆಂಗೆ ಸರಿಯಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಯಾವುದಾದ್ರೂ ಟಿಪ್ಸ್ ಹೇಳ್ತೀರಾ ನಮಗೆ? ಟಿಪ್ಸ್ ಅದು ನಾವು ಫ್ರಿಜ್ಜಲ್ಲಿ ಸೇವ್ ಮಾಡಬಾರ್ದು. ಆಚೆ ಕಡೆನೇ ನಾರ್ಮಲ್ ಟೆಂಪ್ರೇಚರಲ್ಲೇ ಇರಬೇಕು ಅದು ಚಾಕ್ಲೇಟ್ ಯಾವಾಗಲೂ. ಬಟ್ ಮೆಲ್ಟ್ ಆಗಲ್ವಾ ಅದು? ಮೆಲ್ಟ್ ಆಗಲ್ಲ. ಅದನ್ನು ನಾವು ಓಪನ್ ಮಾಡಿದರೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೇಕು, ಏನಾಗಲ್ಲ ಆವಾಗ. ನಾವು ಅಪ್ ಟು 6 ಮಂತ್ಸ್ವರೆಗೂ ಸೇವ್ ಮಾಡ್ಕೋಬೋದು ಅದನ್ನು. ಇದನ್ನು ಆಗಬೇಕು. ಇವಾಗ ಮೈಕ್ರೋವೇವ್ ಇರಲ್ಲ ಎಷ್ಟೋ ಜನರ ಮನೆಯಲ್ಲಿ. ಹೌದು. ಸೊ ಇನ್ಸ್ಟೆಡ್ ಆಫ್ ಮೈಕ್ರೋವೇವ್ ಬೇರೆ ಏನು ಯೂಸ್ ಮಾಡ್ಬೋದು ನಾವು? ನಾವು ಅದನ್ನು ಡಬಲ್ ಬಾಯ್ಲರಲ್ಲೂ ಮಾಡ್ಕೋಬೋದು. ಅಂದರೆ ಗ್ಯಾಸ್ ಸ್ಟೋವಲ್ಲಿ ಒಂದು ಹೆವಿ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀರನ್ನ ಅದು ಹಾಫ್ ಆಗೋವರೆಗೂ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ಗ್ಲಾಸ್ ಬೌಲಲ್ಲಿ ಚಾಕ್ಲೇಟ್ನ ಹಾಕೊಂಡ್ಬಿಟ್ಟು ನಾವು ಸ್ಟೀರ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಸ್ಟೀರ್ ಮಾಡ್ತಾ ಅದು ಮೆಲ್ಟ್ ಆದ ತಕ್ಷಣ ತೊಗೊಂಡ್ಬಿಡ್ಬೇಕು. ಅದು ಆವಿಯಲ್ಲೇ ಅದು ಮೆಲ್ಟ್ ಆಗುತ್ತೆ ಚಾಕ್ಲೇಟ್. ಒಬ್ಬೊಬ್ಬರ ಮನೇಲಿ ಏನಾಗುತ್ತೆ ಈ ಗ್ಲಾಸ್ ಬೌಲ್ ಇರಲ್ಲ. ಸೊ ಆ ಟೈಮಲ್ಲಿ ಸ್ಟೀಲ್ ಪಾತ್ರೆ ಉಪಯೋಗಿಸ್ಕೋಬೋದು. ಆಗಿದೆಯಾ ಅಶ್ವಿನಿ ಅವರೇ? ಹಾಂ ಆಗಿದೆ. ನಾವು ಇದನ್ನ ಇವಾಗ ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬರೋಣ. ಈ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ಗಿಂತ ಇದು ಟೈಮ್ ತೊಗೊಳುತ್ತೆ ಸ್ವಲ್ಪ ಮೆಲ್ಟ್ ಆಗೋಕ್ಕೆ ವೈಟ್ ಚಾಕ್ಲೇಟು. ಏನು ರೀಸನ್ ಅದಕ್ಕೆ? ಇದು ಸ್ವಲ್ಪ ಥಿಕ್ಕಾಗಿರುತ್ತೆ ಸ್ವಲ್ಪ ವೈಟ್ ಚಾಕ್ಲೇಟು. ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಹಾಂ ವೀಕ್ಷಕರೇ ನೋಡಿ, ಆ ಚಾಕ್ಲೇಟ್ನ ಡಾರ್ಕ್ ಚಾಕ್ಲೇಟ್ ಮಾಡಿದ್ರು ಅಶ್ವಿನಿ ಅವರು. ಅದನ್ನ ಒಂದೇ ಸರಿ ಮೆಲ್ಟ್ ಮಾಡ್ಕೊಂಡಿದ್ರು ಮೈಕ್ರೋವೇವನಲ್ಲಿ.
ಸೊ ಇದನ್ನ ವೈಟ್ ಚಾಕ್ಲೇಟ್ ಏನು ತಗೊಂಡಿದ್ದಾರೆ. ಸೊ ಇದನ್ನ 3 ಸರಿ ಅವರು ಮೈಕ್ರೋವೇವ್ ಮಾಡಿಕೊಂಡು ಆಮೇಲೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮೆಲ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ. ಸೊ ಇವಾಗ ಮುಂದೆ ಇದಕ್ಕೆ ಏನು ಆ್ಯಡ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇದು ಅಷ್ಟೇ, ಇದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಇದು ಅಷ್ಟರಲ್ಲಿ ನಾವು ಬಿಸ್ಕೆಟ್ಸ್ನೆಲ್ಲ ಒಂಚೂರು ಬ್ರೇಕ್ ಮಾಡ್ಕೊಳ್ಳೋಣ. ಇದು ಅಲಂಕಾರಕ್ಕೋಸ್ಕರ ಅಷ್ಟೇ. ಇವಾಗ ಇದು ಚೆನ್ನಾಗಿ ಬೈಟ್ ಸಿಗುತ್ತೆ ಅಂತ ಚಾಕ್ಲೇಟಲ್ಲಿ ಇದನ್ನ ರಿಮೂವ್ ಮಾಡಬೇಕಾ? ಹಾಂ, ರಿಮೂವ್ ಮಾಡ್ಬೋದು, ಬೇಕಂದರೆ ಹಾಕ್ಕೊಳ್ಬೋದು. ಓಕೆ. ಕ್ರೀಮ್ ಹಾಕಿದರೆ ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಬಿಸ್ಕೆಟ್ಸ್ ಎಲ್ಲ ಜಾಸ್ತಿ ಉಳಿದಿದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು. ಸೊ ಬಿಸ್ಕೆಟು ಚಾಕ್ಲೇಟು ಎರಡು ಬೇರೆ ಬೇರೆ, ಆದರೆ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೀವು ಬಿಸ್ಕೆಟ್ ಚಾಕ್ಲೇಟ್ನ ಬಿಸ್ಕೆಟ್ ಚಾಕ್ಲೇಟ್ ಬಿಸ್ಕೆಟ್ಸ್ ಯಾವುದಾದ್ರೂ ಫ್ಲೇವರ್ದು ತೊಗೋಬೋದು ನಾವು, ಚಾಕ್ಲೇಟ್ದೇ ಅಂತೇನಿಲ್ಲ. ನಾವು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಾಕ್ಲೇಟ್ ಬಿಸ್ಕೆಟ್ ತೊಗೊಂಡಿದ್ದೀವಿ. ಇವಾಗ ಒಂದು 4 ಹಾಗೆ ಇಟ್ಕೊಳ್ಳೋಣ ಮೇಲೆ ಡೆಕೋರೇಟ್ ಮಾಡೋಕ್ಕೆ. ಇದನ್ನೆಲ್ಲ ಬ್ರೇಕ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು. ವೀಕ್ಷಕರೇ ನೋಡಿ, ಆ ಬಿಸ್ಕೆಟಿಂದ ಕ್ರೀಮನ್ನು ರಿಮೂವ್ ಮಾಡಿ ಆಮೇಲೆ ನೀವು ಅದನ್ನ ಆ್ಯಡ್ ಮಾಡಬೇಕು ವೈಟ್ ಚಾಕ್ಲೇಟ್ಗೆ. ಬ್ರೇಕ್ ಮಾಡ್ಕೊಳ್ಳೋಣ. ನಾನು ಹೆಲ್ಪ್ ಮಾಡ್ತೀನಿ. ಇದು ತುಂಡು ಚಿಕ್ಕದಾಗಿರ್ಬೇಕಾ? ಹಾಂ, ಚಿಕ್ಕದಿದ್ರು ನಡೆಯುತ್ತೆ. ಅಂತ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ ಬಾಯಿಗೆ ಅಂತ ಅಷ್ಟೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಇದು ಕಾಣಿಸ್ತಿದೆ. ಬೇಕಾದ್ರೆ ಇನ್ನೊಂದೆರಡು ಹಾಕ್ಕೋಬೋದು ನಾವು. ಅಂದರೆ ಇಷ್ಟು ಕ್ವಾಂಟಿಟಿ ಚಾಕ್ಲೇಟ್ ನೀವು ತಗೊಂಡಾಗ ಸೊ ಇಷ್ಟೇ ಬಿಸ್ಕೆಟ್ ಹಾಕೋಬೇಕು ಅಂತ ಇದೆಯಾ? ಆ ಥರ ಏನಿಲ್ಲ. ನಾವು ನಮ್ಮ ಕ್ರಂಚಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದನ್ನ ಬೇಕಾದ್ರೆ ನಾವು ಪೌಡರ್ ಮಾಡಿನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಬಿಸ್ಕೆಟ್ನ ಮಿಕ್ಸಿಯಲ್ಲಿ ಪೌಡ್ರ್ ಥರ ಮಾಡ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದನ್ನು ಮೌಲ್ಡಲ್ಲಿ ಹಾಕೋಣ. ಮಕ್ಕಳಿಗೆ ಟೆಡ್ಡಿ ಬೇರ್ ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ಟೆಡ್ಡಿ ಬೇರ್ ಶೇಪಲ್ಲೇ ಮಾಡೋಣ. ಎಲ್ಲ ಶೇಪಲ್ಲೂ ಸಿಗುತ್ತಾ ಇದು? ಹಾಂ, ಸಿಗುತ್ತೆ. ಕೆಲವೊಂದು ಶೇಪಲ್ಲೆಲ್ಲ ಸಿಗುತ್ತೆ. ನಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನಾವು ತೊಗೋಬೋದು ಇದನ್ನು. ನೋಡಿ ವೀಕ್ಷಕರೇ, ಅವರು ಅದನ್ನೆರಡು ಮಿಕ್ಸ್ ಮಾಡಿಕೊಂಡು ಸೊ ಮತ್ತೆ ಆವಾಗ ಯಾವ ಪ್ರೊಸೆಸ್ ಮಾಡಿದ್ರು ಹಾಗೆ ಮೌಲ್ಡಿಗೆ ಹಾಕೋತಾ ಇದ್ದಾರೆ. ಹಾಕ್ಕೊಂಡು ಅದನ್ನ ಸೆಟ್ ಮಾಡೋಕ್ಕೆ ಬಿಡಬೇಕು. ನಾವು ಬೇರೆ ಬಿಸ್ಕೆಟ್ನು ಯೂಸ್ ಮಾಡ್ಬೋದು. ಹಾಂ, ಇದೇ ಬಿಸ್ಕೆಟು ಚಾಕ್ಲೇಟ್ ಬಿಸ್ಕೆಟು ಅಂತಲೇ ಏನಿಲ್ಲ. ನಾವು ಪಾರ್ಲೆ ಅದು ಆ ಥರದ್ದು ಮಾಡ್ಕೋಬೋದು. ಬೇರೆ ಬಿಸ್ಕೆಟ್ಸು ಕ್ರೀಮ್ದೇ ಬೇಕು ಅಂತಲೂ ಏನಿಲ್ಲ. ಇದು ಇವಾಗ ರೆಡಿ ಇದೆ ಫ್ರಿಜ್ಜಲ್ಲಿ ಇಡೋಕ್ಕೆ. ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ಹಾಕೊಂಡ್ಬಿಡೋಣ ಇದನ್ನು. ಇದು ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣೋಕ್ಕೆ ನಾವು ಇದನ್ನು ಡೆಕೋರೇಟಿವ್ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಅಶ್ವಿನಿ ಅವರೇ, ಇದಕ್ಕೇನು ಬಟರು ಏನು ಹಚ್ಕೊಳ್ಳಲ್ಲ? ಏನು ಬೇಡ ಬೇಕಾಗಲ್ಲ. ಅಲ್ಲ, ಯಾವುದೇ ಚಾಕ್ಲೇಟ್ಗೆ ಆದರೂ
ಸ್ವಲ್ಪ ಜನ ಯೂಸ್ ಮಾಡಿರ್ತಾರೆ, ಬಟ್ ನೀವು ಯಾವುದಕ್ಕೂ ಯೂಸ್ ಇಲ್ಲ ಮಾಡಿಲ್ಲ. ಇಲ್ಲ ಇಲ್ಲ ನಡೆಯುತ್ತೆ ಇದಕ್ಕೆ. ಇಲ್ಲ ಬಟರ್ ಪೇಪರ್ ಮೇಲೂ ಹಾಕೋಬೋದು ನಾವು, ಹಾಂ, ಡೈರೆಕ್ಟ್ ಮೌಲ್ಡಲ್ಲೂ ಹಾಕೋಬೋದು. ಅದಕ್ಕೇನು ಗ್ರೀಸ್ ಮಾಡೋ ಥರದ್ದು ಏನು ಮಾಡೋದೇನು ಬೇಕಾಗಿಲ್ಲ. ಹಾಂ ಇಲ್ಲ. ಚೆನ್ನಾಗಿದೆ ನೋಡೋಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಮಕ್ಳಿಗಿನ್ನೂ ಇಷ್ಟ ಆಗುತ್ತೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೂ. ಇದೇನಕ್ಕೆ ಯೂಸ್ ಮಾಡ್ತೀರಾ? ಇದನ್ನ ಇವಾಗ ಇದೇ ಡೆಕೋರೇಟಿಗೆ ಮೇಲ್ಗಡೆ ಒಂದೊಂದು ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಷ್ಟು ಥರದ್ದು ಚಾಕ್ಲೇಟ್ ಮಾಡ್ತೀರಾ ಅಶ್ವಿನಿ ಅವರೇ? ಮಾಡ್ತೀನಿ, ಸುಮಾರು ಒಂದು 10-15 ವೆರೈಟೀಸ್ ಮಾಡ್ತೀನಿ. ಇದು ಅಷ್ಟೇ ಚಾಕ್ಲೇಟ್ ಬಿಸ್ಕೆಟ್. ಇದು ಒಂದೊಂದು ತುಂಡ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಐಡಿಯಾಸ್ ಕಂಡುಹಿಡಿದಿದ್ದೀರಾ ಮಕ್ಕಳನ್ನ ಅಟ್ರಾಕ್ಟ್ ಮಾಡಕ್ಕೆ. ಏನೋ ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ಫ್ರೀ ಆಗಿರ್ತೀವಲ್ವ ನಾವು, ಆ ಟೈಮಲ್ಲಿ ಒಂಚೂರು ಟೈಮ್ ಪಾಸ್ ಆಗುತ್ತೆ. ಇದನ್ನು ನಾವು ಮಾಡಿದರೆ ನಮ್ಮ ಮೈಂಡು ಫ್ರೀ ಆಗುತ್ತೆ ಒಂದು ಸ್ವಲ್ಪ. ಇದು ರೆಡಿ ಇವಾಗ. ಇದು ಅಷ್ಟೇ 5 to 10 ಮಿನಿಟ್ಸ್ ಸೆಟ್ ಆಗಿಬಿಡುತ್ತೆ. ಸೆಟ್ ಆಗುತ್ತೆ. ಫ್ರೀಸರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ವೀಕ್ಷಕರೇ ನೋಡಿ, ಈ ದೊಡ್ಡ ಮೌಲ್ಡಲ್ಲಿ ಹಾಕೊಂಡಿದ್ದಾರೆ ಅಶ್ವಿನಿ ಅವರು. ಸೊ ಇದನ್ನ ಅವಾಗಲೇ ನನಗೆ ಸೆಟ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲೇ ಇಡಕ್ಕೆ ಹೋಗ್ತಾ ಇದ್ದೀನಿ. ನಾವು ಇವಾಗ ಫ್ರಿಜ್ಜಲ್ಲಿಟ್ಟು ಒಂದು 10 ನಿಮಿಷ ಇದನ್ನ ಸೆಟ್ ಆದಮೇಲೆ ಇದು ಹೆಂಗೆ ಕಾಣುತ್ತೆ ನೋಡೋಣ. ಸೊ ನೋಡಿ, ಇದೆರಡು ನನಗೆ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅನ್ನಿಸ್ತಾ ಇದೆ. ಸೊ ನೋಡೋಣ ಬನ್ನಿ, ಅಶ್ವಿನಿಯವರು ಇದನ್ನ ಹೆಂಗೆ ನಮಗೆ ರಿಮೂವ್ ಮಾಡಿ ಕೊಡ್ತಾರೆ. ನಾನು ತಿನ್ನಕ್ಕೆ ರೆಡಿ ಆಗಿದ್ದೀನಿ ಅಶ್ವಿನಿಯವರೇ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ತೆಗೋಣ ಇದನ್ನು. ಹಾಂ, ಜಸ್ಟ್ ಹಿಂಗೆ ತೆಗೆಸ್ಬಿಟ್ಟು ಜಸ್ಟ್ ಒಂದು ಈ ಥರ ಪ್ರೆಸ್ ಮಾಡಿಬಿಟ್ರೆ ಅನ್ಮೋಲ್ಡ್ ಆಗಿಬಿಡುತ್ತೆ ಅದು. ಓ, ತುಂಬ ಚೆನ್ನಾಗಿದೆ. ಇದನ್ನು ಹಾಗೆ ಮಾಡ್ಕೊಳ್ಳೋಣ. ಈಸಿಯಾಗಿ ಬರುತ್ತೆ, ತುಂಬ ಸುಲಭವಾಗಿನೇ ಬರುತ್ತೆ ಅದು. ಅಂಟುಕೊಳ್ಳೋದು ಏನೂ ಇಲ್ಲ, ಅದು ಏನೂ ಆಗಲ್ಲ. ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ವೀಕ್ಷಕರೇ, ನಾನಂತೂ ಕಾಯ್ತಿದ್ದೀನಿ ತಿನ್ನಕ್ಕೆ, ಬಾಯಲ್ಲಿ ನೀರು ಊರ್ತಿದೆ ನನಗೆ. ನೋಡೋಣ ಬನ್ನಿ, ಒಂದು 2 ನಿಮಿಷ ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ವೇಟ್ ಮಾಡ್ತಿದ್ದೀರಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ತುಂಬ ಚೆನ್ನಾಗಿದೆ. ಮೋಲ್ಸೆಲ್ಲ ಇದನ್ನೆಲ್ಲ ಹೇಗೆ ಇಟ್ಕೊಳ್ಳೋಣ. ನಿಜವಾಗ್ಲೂ ಎಕ್ಸ್ಪರ್ಟ್ ಇವರು. ಇವಾಗ ಗಾರ್ನಿಶಿಂಗ್ ಮಾಡ್ತೀವಿ. ಗಾರ್ನಿಶಿಂಗ್ ವಾವ್, ತುಂಬ ಚೆನ್ನಾಗಿದೆ.
ನೋಡಿ ರುಚಿ ನೋಡಿ ಹೇಳಿ ಹೇಗಾಗಿದೆ ಅಂತ. ವೀಕ್ಷಕರೇ ಬನ್ನಿ, ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ, ತಿನ್ನೋಕ್ಕೆ. ಬನ್ನಿ, ನಾನು ಒಂದು ನಿಮಿಷ ಮೊದಲು ಟೇಸ್ಟ್ ಮಾಡಿಬಿಡ್ತೀನಿ. ಯಾವುದು ಟೇಸ್ಟ್ ಮಾಡಲಿ ಯಾವ್ದು ಬಿಡಲಿ ಗೊತ್ತಾಗ್ತಿಲ್ಲ. ವಾವ್, ಸಖತ್ತಾಗಿದೆ ವೀಕ್ಷಕರೇ. ಎಷ್ಟು ರುಚಿಯಾಗಿದೆ ಅಂದರೆ ಬಾಲಿಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ. ತಿನ್ನೋದು ಮುಗಿಸೋದ ಬೇಡವಾ ಗೊತ್ತಾಗ್ತಿಲ್ಲ. ಇನ್ನೊಂದು ತಿನ್ನೋಣವಾ? ತುಂಬ ಚೆನ್ನಾಗಿದೆ. ವಾವ್, ಎಷ್ಟು ರುಚಿಯಾಗಿರೋ ಪೀನಟ್ ಚಾಕ್ಲೇಟು ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ, ನಾನು ಇದನ್ನ ತಿಂತೀನಿ. ಪೀನಟ್ ಕ್ಲಸ್ಟರ್ ಬೇಕಾಗಿರುವ ಸಾಮಗ್ರಿಗಳು: ಚಾಕ್ಲೇಟ್ ಬಾರ್ 200 ಗ್ರಾಂ, ಹುರಿದು ಸಿಪ್ಪೆ ತೆಗೆದಿರುವ ಕಡಲೆಕಾಯಿ ಬೀಜ 1 ಬಟ್ಟಲು, ಹುರಿದು ಹೋಳು ಮಾಡಿದ ಕಡಲೆಕಾಯಿ ಬೀಜ 1 ಬಟ್ಟಲು, ಶುಗರ್ ಬಾಲ್ಸ್ ಅಲಂಕಾರಕ್ಕೆ. ತಯಾರಿಸುವ ವಿಧಾನ: ಮೊದಲು ಚಾಕ್ಲೇಟ್ ಬಾರನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಅದನ್ನು 30 ರಿಂದ 60 ಸೆಕೆಂಡ್ಗಳವರೆಗೆ ಮೈಕ್ರೋವೇವ್ನಲ್ಲಿ ಇಟ್ಟು ಕರಗಿಸಿಕೊಳ್ಳಿ. ಕರಗಿದ ನಂತರ ತೆಗೆದು ಒಂದು ಸ್ಪೂನ್ನಿಂದ ಅದನ್ನು ಒಂದು ಹದಕ್ಕೆ ಬರುವವರೆಗೂ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಕರಗಿರುವ ಚಾಕ್ಲೇಟನ್ನು ಮೌಲ್ಡ್ಗೆ ಹಾಕಿ ಸೆಟ್ ಮಾಡಿಕೊಂಡು ಅದರ ಮೇಲೆ ಹುರಿದ ಕಡಲೆ ಬೀಜಗಳನ್ನು ಉದುರಿಸಿ. ಮತ್ತೆ ಇನ್ನೊಂದು ದೊಡ್ಡ ಮೌಲ್ಡ್ಗೆ ಹುರಿದ ಕಡಲೆ ಬೀಜ ಬೆರೆಸಿರುವ ಚಾಕ್ಲೇಟ್ ಮಿಶ್ರಣವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಶುಗರ್ ಬಾಲ್ಸ್ಗಳಿಂದ ಅಲಂಕರಿಸಿಕೊಳ್ಳಿ. ತದನಂತರ 10 ನಿಮಿಷಗಳ ಕಾಲ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಸೆಟ್ ಮಾಡಿಕೊಳ್ಳಿ. ನಂತರ ಮೋಲ್ಡ್ಗಳನ್ನು ಹೊರತೆಗೆದು ಅದರಿಂದ ಚಾಕ್ಲೇಟ್ಗಳನ್ನು ಬೇರ್ಪಡಿಸಿದರೆ ರುಚಿಕರವಾದ ಪೀನಟ್ ಕ್ಲಸ್ಟರ್ ಚಾಕ್ಲೇಟ್ ಸವಿಯಲು ಸಿದ್ಧ. ಬಿಸ್ಕೆಟ್ ಚಾಕ್ಲೇಟ್ ಬೇಕಾಗಿರುವ ಸಾಮಗ್ರಿಗಳು: ವೈಟ್ ಚಾಕ್ಲೇಟ್ ಬಾರ್ 200 ಗ್ರಾಂ, ಚಾಕ್ಲೇಟ್ ಬಿಸ್ಕೆಟ್ಸ್ 5, ಚಾಕ್ಲೇಟ್ ವೇಫರ್ಸ್ 2, ಅಲಂಕಾರಕ್ಕೆ ಶುಗರ್ ಬಾಲ್ಸ್. ತಯಾರಿಸುವ ವಿಧಾನ: ಮೊದಲು ವೈಟ್ ಚಾಕ್ಲೇಟ್ ಬಾರನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಅದನ್ನು ಮೈಕ್ರೋವೇವ್ನಲ್ಲಿ 30 ರಿಂದ 60 ಸೆಕೆಂಡ್ಗಳವರೆಗೆ ಇಟ್ಟು ಕರಗಿಸಿಕೊಳ್ಳಿ. ನಂತರ ಹೊರತೆಗೆದು ಅದನ್ನು ಒಂದು ಹದಕ್ಕೆ ಬರುವವರೆಗೆ ಬೆರೆಸಿಕೊಳ್ಳಿ. ಅದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಚಾಕ್ಲೇಟ್ ಬಿಸ್ಕೆಟ್ನಲ್ಲಿರುವ ಕ್ರೀಮನ್ನು ತೆಗೆದು ಅವುಗಳನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಕರಗಿಸಿಕೊಂಡಿರುವ ಚಾಕ್ಲೇಟ್ಗೆ ಹಾಕಿ ಬೆರೆಸಿಕೊಳ್ಳಿ. ನಂತರ ಮಿಶ್ರಣವನ್ನು ಮೌಲ್ಡ್ಗೆ ಹಾಕಿಕೊಂಡು ಸೆಟ್ ಮಾಡಿಕೊಳ್ಳಿ. ಮತ್ತೊಂದು ಮೌಲ್ಡ್ಗೆ ಮೊದಲು ಸ್ವಲ್ಪ ಶುಗರ್ ಬಾಲ್ಸ್ಗಳನ್ನು ಹಾಕಿಕೊಂಡು ಕರಗಿಸಿರುವ ವೈಟ್ ಚಾಕ್ಲೇಟ್ ಮಿಶ್ರಣವನ್ನು ಮೌಲ್ಡ್ಗೆ ಹಾಕಿ ಮೇಲೆ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ ತುಂಡುಗಳಿಂದ ಅಲಂಕರಿಸಿ 10 ನಿಮಿಷಗಳ ಕಾಲ ರೆಫ್ರಿಜಿರೇಟರ್ನಲ್ಲಿ ಸೆಟ್ ಆಗಲು ಬಿಡಿ. ನಂತರ ಹೊರತೆಗೆದು ಮೌಲ್ಡ್ನಿಂದ ಬೇರ್ಪಡಿಸಿದರೆ ಬಿಸ್ಕೆಟ್ ಚಾಕ್ಲೇಟ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಚೆನ್ನಾಗಿರೋದು, ಈಸಿಯಾಗಿರೋದು ಚಾಕ್ಲೇಟ್ನ ಮಾಡಿ ತೋರಿಸೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ತೋರ್ಸೋಕ್ಕೆ ನಂದು ಟ್ಯಾಲೆಂಟ್ನ ತುಂಬ ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಆಹಾ ಎಂಥ ರುಚಿ ಈ ಕಾರ್ಯಕ್ರಮದಲ್ಲಿ ಮತ್ತೆ ವಿಶೇಷವಾದ ಅಡುಗೆಗಳೊಂದಿಗೆ, ವಿಶೇಷವಾದ ಖಾದ್ಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ.